ರಾಯರಿಪುಬಲ ಜಲಧಿ ವಡವನು ಅಜೇಯನರ್ಜುನನು ಅಖಿಳ ಕೌರವರಾಯ ದಳವನು ಜಯಿಸಿದನು ಸಂಮೋಹನಾಸ್ತ್ರದಲ್ಲಿ ಅಜೇಯನರ್ಜುನನು ಅಖಿಳ ಕೌರವರಾಯ ದಳವನು ಸಂಮೋಹನಾಸ್ತ್ರದಲ್ಲಿ ಜಯಿಸಿದನು. ನಮಸ್ಕಾರ. ನಾವು ಈಗ ವಿರಾಟ ಪರ್ವದ 8ನೇ ಸಂಧಿಯ ಆರಂಭಕ್ಕೆ ಬಂದಿದ್ದೇವೆ. ಆ ಆರಂಭದ ಸೂಚನಾ ಪದ್ಯವನ್ನು ತಾವೀಗ ಕೇಳಿದ್ರಿ. ಕುಮಾರವ್ಯಾಸ ತನ್ನ ಪ್ರತಿ ಸಂಧಿಯ ಆರಂಭದಲ್ಲೂ 3 ಸಾಲುಗಳ ಅಂದರೆ ಅರ್ಧ ಭಾಮಿನಿಯ ಸೂಚನಾ ಪದ್ಯವನ್ನು ಕೊಟ್ಟಿರ್ತಾನೆ. ಇದು ಆ ಒಂದು ಸಂಧಿಯಲ್ಲಿ ನಡೆಯುವಂಥ ಘಟನೆ ಏನು ಅನ್ನುವುದರ ಬಗ್ಗೆ ಶ್ರೋತೃಗಳಿಗೆ ಒಂದು ಸಣ್ಣ ಸೂಚನೆಯನ್ನು ನೀಡುತ್ತೆ. ಇವತ್ತಿನ ಸಿನಿಮಾಗಳಲ್ಲಿ ಬರುವಂತಹ ಟೀಸರ್ ಅಥವಾ ಟ್ರೈಲರ್ ಅಂತ ನಾವೇನು ಕರಿತೀವಿ, ಆ ರೀತಿಯ ಒಂದು ವಿಷಯ ಇದು. ಅದು ಆ ಸಂಧಿಯಲ್ಲಿ ಬರುವ ವಿಷಯಗಳನ್ನು ಒಂದೆರಡು ವಾಕ್ಯಗಳಲ್ಲಿ ಹೇಳಿದಿರುವಂಥ ಪ್ರಯತ್ನ ಆಗುತ್ತೆ ಇಲ್ಲಿ. ಅಂತಹ ಪದ್ಯ ಇದು. ಈಗಾಗಲೇ ಉತ್ತರ ಗೋಗ್ರಹಣದ ಒಂದು ಯುದ್ಧ ಆರಂಭ ಆಗಿದೆ. ಆ ಸೂಚನೆಯಲ್ಲಿ ರಾಯ ರಿಪುಬಲ ಜಲಧಿ, ರಾಯ ಅಂದರೆ ಇಲ್ಲಿ ಅರ್ಜುನ ಅವನ ಶತ್ರುಗಳಾದಂತಹ ಕೌರವರು, ಆ ಕೌರವರ ಜಲಧಿ ಅಂದರೆ ಸಮುದ್ರೋಪಮವಾದ ಆ ಸೈನ್ಯ ಏನಿದೆ ಎದುರುಗಡೆ, ಅದಕ್ಕೆ ಒಳಬನ್ ಅಂದರೆ ಆತ ಒಳಬಾಗ್ನಿಯಾಗಿ ಅಗ್ನಿಯ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನಂತೆ. ಅಂದರೆ ಸಮುದ್ರದಂತಹ ಒಂದು ಸೇನೆ ಅವನ ಎದುರಿಗಿದೆ. ಆದರೆ ಈ ಭಾಗದಲ್ಲಿ ಅರ್ಜುನ ಏಕಾಂಗಿಯಾಗಿ ಯುದ್ಧ ಮಾಡ್ತಾ ಇದ್ದಾನೆ ಅನ್ನೋದನ್ನು ಕೂಡ ಇದು ಸೂಚಿಸುತ್ತೆ. ಅಂತಹ ಕೌರವ ಸೈನ್ಯವನ್ನು ಜಯಿಸಿದ. ಹೇಗೆ ಜಯಿಸಿದ? ಸಂಮೋಹನಾಸ್ತ್ರದಲ್ಲಿ ಅಂತ ಈ ಸೂಚನಾ ಪದ್ಯದಲ್ಲಿ ಹೇಳ್ತಾನೆ. ಅಂದರೆ ಸಂಮೋಹನಾಸ್ತ್ರವನ್ನು ಬಿಟ್ಟು ಅವರನ್ನು ಇಲ್ಲಿ ಅರ್ಜುನ ಜಯಿಸಿದ ಅನ್ನುವುದರ ಒಂದು ಸೂಚನೆಯನ್ನು ಇದು ಕೊಡ್ತಾ ಇದೆ. ಮುಂದಿನ ಯುದ್ಧದಲ್ಲಿ ಏನಾಗಬಹುದು ಅನ್ನುವುದರ ಸೂಚನೆ ಇದು. ಇದು ಸಂಮೋಹನ ಅಸ್ತ್ರ ಅಂದರೆ ಮಂತ್ರಪೂರ್ವಕವಾಗಿ ಬಿಡೋ ಅಂಥದ್ದು. ಶಸ್ತ್ರ ಬೇರೆ, ಅಸ್ತ್ರ ಬೇರೆ. ಇಲ್ಲಿ ಅಸ್ತ್ರವನ್ನು ಒಂದು ಉದ್ದೇಶ ಇಟ್ಕೊಂಡು ಮಂತ್ರದಿಂದ ಅಭಿವಂದಿಸಿ ಬಿಡೋದಾದ್ದರಿಂದ ಅದು ತನ್ನ ಪರಿಣಾಮವನ್ನು ಮಾಡಿಕೊಡ್ತದೆ. ಅಂತಹ ಸಂಮೋಹನಾಸ್ತ್ರದಿಂದ ಯುದ್ಧವನ್ನು ಇಲ್ಲಿ ಗೆಲ್ಲಿದ ಅರ್ಜುನ ಅನ್ನುವಂಥದ್ದನ್ನು ಈ ಸೂಚನಾ ಪದ್ಯ ಹೇಳ್ತಾ ಇದೆ. ಪೂತುರೇ ಬಿಲುಗಾರ ಮಝರೇ ಸೂತನಂದನ ಬಾಣರಚನಾ ನೂತನದ ಬಲು ವಿದ್ಯೆ ಭಾರ್ಗವ ಸಂಪ್ರದಾಯವಲ ಆತುಕೊಳ್ಳೈ ನಮ್ಮ ಬಲುಮೆಗಳು ಏತರತಿಶಯವು ಆತುಕೊಳ್ಳೈ ನಮ್ಮ ಬಲುಮೆಗಳು ಏತರತಿಶಯವೆನುತ ಸರಳಿನ ಸೇತುವನು ಕಟ್ಟಿದನು ಗಗನಾಂಗಣಕ್ಕೆ ಕಲಿಪಾರ್ಥ. ವಿರಾಟ ಪರ್ವದ 8ನೇ ಸಂಧಿಯ 20ನೇ ಪದ್ಯದಲ್ಲಿ ನಾವಿದ್ದೇವೆ. ಇಲ್ಲಿ ಉತ್ತರ ಗೋಗ್ರಹಣದ ಯುದ್ಧದ ಸಂದರ್ಭದಲ್ಲಿ ಕರ್ಣ ಅರ್ಜುನನಿಗೆ ಎದುರಾಳಿಯಾಗಿ ಬಂದಿದ್ದಾನೆ. ಬಾ ನನ್ನೊಡನೆ ಯುದ್ಧ ಮಾಡು ಅಂತ ಹೇಳಿ ಕರೆದಿದ್ದಾನೆ ಆತ. ಅವರಿಬ್ಬರ ನಡುವೆ ಮಾತಿನ ಚಕಮಕಿ ಆರಂಭ ಆಗಿದೆ. ಇದು ಸಾಧಾರಣವಾಗಿ ಎಲ್ಲ ಯುದ್ಧ ಸಂದರ್ಭಗಳಲ್ಲೂ ಸಹ ಇದ್ದೇ ಇರುವಂಥ ಒಂದು ರೀತಿ. ಒಬ್ಬರನ್ನೊಬ್ಬರು ಮೂದಲಿಸೋದು, ಹಾಗೆ ಹೇಳುವ ದೃಷ್ಟಿಯಿಂದ ಅವರ ಮನಸ್ಸನ್ನು ಒಂದು ರೀತಿ ಹಿಂತೆಗೆಯುವ ಹಾಗೆ ಮಾಡುವಂಥದ್ದು, ಈ ರೀತಿಯಾದೆಲ್ಲ ಆರಂಭದಲ್ಲಿ ನಡೆಯುತ್ತೆ. ಆ ದೃಷ್ಟಿಯಿಂದ ಅರ್ಜುನ ಕರ್ಣನನ್ನು ಕುರಿತು ಹೇಳ್ತಾ ಇರುವಂಥ ಮಾತುಗಳು ಪೂತುರೇ ಬಿಲುಗಾರ ಮಝರೇ ಅನ್ನುವಂಥ ಮಾತನ್ನು ಆತ ಆರಂಭದಲ್ಲಿ ಹೇಳ್ತಾ ಇದ್ದಾನೆ. ಈ ಪೂತುರೇ ಮಝರೇ ಎನ್ನುವಂಥದ್ದು ಒಂದು ರೀತಿ ಹೊಗಳುವಂತಹ ಶಬ್ದಗಳು, ಹಳಗನ್ನಡದ ಶಬ್ದಗಳು. ಭೇಷ್ ಭಲ ಅಂತ ಹೇಳ್ತೀವಲ್ಲ ನಾವು, ಆ ರೀತಿಯ ಶಬ್ದಗಳು. ಒಂದು ರೀತಿ ಮರಾಠಿಯ ಪ್ರಭಾವವೂ ಕೂಡ ಇಲ್ಲಿದೆ ಅಂತ ನಾವು ಭಾವಿಸ್ಬೋದು ಕುಮಾರವ್ಯಾಸನ ಮೇಲೆ. ಆ ರೀತಿಯಲ್ಲಿ ಹೊಗಳ್ತಿದ್ದಾನೆ. ಆದರೆ ಇದು ಹೊಗಳುವುದು ವ್ಯಂಗ್ಯದ ಹಿನ್ನೆಲೆಯಲ್ಲಿ ಹೊಗಳ್ತಾ ಇರೋದು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಸೂತನಂದನ ಅಂತ ಕರೀತಾನೆ ಕರ್ಣನನ್ನು ಇಲ್ಲಿ.
ಅಂದರೆ ಅವನನ್ನು ಇನ್ನಷ್ಟು ಹೀಯಾಳಿಸಬೇಕು, ಕುಲವನ್ನು ಹಿಡಿದು ಅವನನ್ನು ಜಗ್ಗಬೇಕು ಅನ್ನೋ ರೀತಿಯಲ್ಲಿ ಸೂತನಂದನನೇ, ಕರ್ಣನೇ, ಬಾಣ ರಚನೆಯ ಅಂದರೆ ಈ ಬಾಣವನ್ನು ಬಿಡುವಂತಹ ಬಿಲ್ವಿದ್ಯೆಯನ್ನು ನೀನು ಕಲಿತದ್ದು ಭಾರ್ಗವ ಸಂಪ್ರದಾಯವಲ್ಲ, ಪರಶುರಾಮನ ಹತ್ರ ತಾನೇ ನೀನು ಕಲಿತಿದ್ದು. ನಿನ್ನ ಸಂಪ್ರದಾಯ ಅದು. ಅಂದರೆ ಈ ಸಂಗೀತದಲ್ಲಿ ಹೇಗೆ ಘರಾಣ ಅದೆಲ್ಲ ಇರ್ತದೋ ಹಾಗೆ ಕಲಿಕೆಯಲ್ಲಿ ಕೂಡ ಈ ಶಸ್ತ್ರ ಕಲಿಕೆಯಲ್ಲೂ ಬೇರೆ ಬೇರೆ ಸಂಪ್ರದಾಯಗಳು. ನಿನ್ನದು ಪರಶುರಾಮನ ಸಂಪ್ರದಾಯ, ಆ ಭಾರ್ಗವನ ಹತ್ತಿರ ನೀನು ಕಲಿತದ್ದಲ್ವೇ? ಇರಲಿ, ಪರವಾಗಿಲ್ಲ. ಆದರೆ ನಮ್ಮದು ಅಂಥ ಅತಿಶಯವಾದಂಥ ವಿದ್ಯೆ ಏನಲ್ಲಪ್ಪ, ದ್ರೋಣರ ಹತ್ರ ನಾವು ಕಲ್ತಿದ್ದೇವೆ ಅಷ್ಟೇ. ಆದರೂ ಕೂಡ ನೀನು ಇಗೋ ಎದುರಿಸು, ನನ್ನ ಬಾಣಗಳನ್ನು ಎದುರಿಸುವ ಶಕ್ತಿ ನಿನಗೆ ಎಷ್ಟಿದೆ ಅಂತ ನೋಡೋಣ, ಈ ಬಾಣಗಳ ಹೊಡೆತಗಳನ್ನು ನೀನು ತಡೆದುಕೋ ಅಂತ ಹೇಳ್ತಾ ಅವನು ಬಾಣಗಳ ಸೇತುವೆಯನ್ನೇ ಆ ಗಗನಾಂಗಣದಲ್ಲಿ ನಿರ್ಮಿಸ್ತಾನೆ ಅಂತ ಕವಿ ಹೇಳ್ತಾನೆ. ಅಂದರೆ ಆಕಾಶದಲ್ಲಿ ಇವರಿಬ್ಬರ ರಥಗಳ ನಡುವೆ ಬಾಣಗಳ ಸೇತುವನ್ನೇ ನಿರ್ಮಿಸಿಬಿಟ್ಟನಂತೆ. ಅಷ್ಟು ವೇಗವಾಗಿ ಅಷ್ಟೊಂದು ಬಾಣಗಳನ್ನು ಆತ ಕರ್ಣನಿಗೆ ಬಿಡ್ತಾ ಅವನನ್ನು ಸ್ವಾಗತಿಸುವ ರೀತಿಯಲ್ಲಿ ಯುದ್ಧವನ್ನು ಆರಂಭಿಸಿದ ಅನ್ನುವ ಮಾತನ್ನು ಕವಿ ಹೇಳ್ತಾನೆ. ವೀರನಲ್ಲ ಬನದ ರಾಜಕುಮಾರನಲ್ಲ, ಕೌರವನ ಬಡಿ ಹೋರಿಯಲ್ಲ, ತಿರಿದಿರೈ ದಿಟವೋ ಏಕಚಕ್ರದಲ್ಲಿ, ನಾರಿಯರ ನಾಟಕದ ಚೋಹವನು ಆರು ತೆಗೆದರು ಪಾರ್ಥ, ಪಾರ್ಥ ನಿನಗೀ ಶೌರ್ಯದ ಸಿರಿಯಂತೂ ಎನ್ನುತ್ತ ತೆಗೆದೆಚ್ಚದ ಕರ್ಣ. ವಿರಾಟ ಪರ್ವದ 8ನೇ ಸಂಧಿಯ 23ನೇ ಪದ್ಯ. ಅರ್ಜುನ ಮೂದಲಿಸಿದಂತಹ ಮಾತಿಗೆ ಕರ್ಣ ಉತ್ತರ ಕೊಡಬೇಕಲ್ಲ ಈಗ. ಅದನ್ನು ಆತ ಹೇಳ್ತಾ ಇದ್ದಾನೆ. ವೀರನಲ್ಲ, ಬನದ ರಾಜಕುಮಾರನಲ್ಲ, ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ ಆರಂಭದಲ್ಲಿ. ಅಂದರೆ ನೀನು ವೀರನಲ್ಲವೇ ಅಂತ ಮೂದಲಿಸಿ ಕೇಳ್ತಾ ಇರೋದು. ಬಹಳ ವೀರ ಅಲ್ಲವೇ ನೀನು? ಹಾಗೆ ಬನದ ರಾಜಕುಮಾರನಲ್ಲವೇ? ಅಂದರೆ ಕಾಡಿನಲ್ಲಿ ಹುಟ್ಟಿದಂಥ ರಾಜಕುಮಾರ ನೀನು. ಪಾಂಡು ಕಾಡಿನಲ್ಲಿದ್ದಾಗ ಹುಟ್ಟಿದಂಥ ಮಗ, ಆದ್ದರಿಂದ ಅದನ್ನು ತಿವಿತಾ ಇದ್ದಾನೆ. ಬನದ ರಾಜಕುಮಾರ ನೀನು. ಮುಂದೆ ಹೇಳ್ತಾನೆ, ಕೌರವನ ಬಡಿಹೋರಿಯಲ್ಲ. ಈ ಪದ ಬಹಳ ವಿಶೇಷವಾಗಿದೆ. ಬಡಿಹೋರಿ ಎನ್ನುವಂಥ ಒಂದು ದೇಸಿ ಪದವನ್ನು, ದೇಸಿ ಬೈಗಳನ್ನು ಬಳಸಿದ್ದಾನೆ ಇಲ್ಲಿ ಕುಮಾರವ್ಯಾಸ. ಅಂದರೆ ಒಂದು ಬಲಿಪಶು ಅನ್ನುವಂಥದ್ದು. ಕೌರವನ ಬಲಿಪಶು ನೀನು ಯಾವತ್ತಿದ್ರೂ ಕೂಡ ಅಂಥವನು ನೀನು. ಅಷ್ಟೇ ಅಲ್ಲ, ಮುಂದಕ್ಕೆ ಹೇಳ್ತಾನೆ, ತಿರಿದಿರೈ ಏಕಚಕ್ರದಲ್ಲಿ, ಏಕಚಕ್ರ ನಗರದಲ್ಲಿ ಭಿಕ್ಷೆ ಬೇಡಿ ಬದುಕ್ತಾ ಇದ್ದವರು ನೀವು, ವಿರಾಟಕ್ಕೆ ಬರೋದಕ್ಕೆ ಮೊದಲು. ಅಂತಹ ಸ್ಥಿತಿಯಲ್ಲಿ ಇದ್ದವರು ನೀವು ಅಲ್ವೇ? ಹಾಗೆಯೇ ಮತ್ತೆ ಮುಂದೆ ಹೇಳ್ತಾನೆ, ನಾರಿಯರ ನಾಟಕದ ಚೋಹವ ಯಾರು ತೆಗೆದರು ಪಾರ್ಥ ಅಂತ ಕೇಳ್ತಾನೆ. ಅಂದರೆ ಬೃಹನ್ನಳೆಯಾಗಿ ನೃತ್ಯವನ್ನು ಕಲಿಸಿಕೊಡ್ತಾ ಇದೆಯಲ್ಲ ನೀನು ವಿರಾಟರಾಜನ ಅರಮನೆಯಲ್ಲಿ, ಆ ನಿನ್ನ ವೇಷವನ್ನು ಯಾರು ತೆಗೆದ್ರೋ ಇದ್ದಕ್ಕಿದ್ದ ಹಾಗೆ ಗಂಡಾಗಿ ಬಂದುಬಿಟ್ಟಿದ್ಯಲ್ಲಪ್ಪ ನೀನು ಪಾರ್ಥ. ಇಂಥ ಶೌರ್ಯ, ಇಂಥ ಒಂದು ವೀರತನ ನಿನಗೆ ಎಲ್ಲಿಂದ ಬಂತು? ಹೆಣ್ಣಾಗಿದ್ದವನು ಇಷ್ಟು ದಿವಸ ನೀನು ಇದ್ದಕ್ಕಿದ್ದ ಹಾಗೆ ವೀರನ ಹಾಗೆ ಇಲ್ಲಿ ಬಂದುಬಿಟ್ಟಿದೆಯಲ್ಲಪ್ಪ ಅಂತ ಹೇಳಿ ಅವನನ್ನು ಒಂದಷ್ಟು ಮೂದಲಿಸಿ ಹೇಳ್ತಾ ಇದ್ದಾನೆ. ಹೀಗೆ ಹೇಳ್ತಾನೆ, ಸಿರಿಯಂತೆನುತ ತೆಗೆದೆಚ್ಚನ ಕರ್ಣ, ತನ್ನ ಬಾಣಗಳನ್ನು ಬತ್ತಳಿಕೆಯಿಂದ ತೆಗೆದು ಆ ಅರ್ಜುನನ ಸೇತುವೆಯಂಥ ಬಾಣಗಳು ಏನಿತ್ತೋ ಅದಕ್ಕೆ ಉತ್ತರವಾಗಿ ಕರ್ಣ ಬಾಣಗಳ ಸರಣಿಯನ್ನೇ ಅವನಿಗೆ ಬಿಡ್ತಾ ಇದ್ದಾನೆ. ಸೂತಪುತ್ರ ಅಂತ ಅಂದ ತಕ್ಷಣ ಸಿಟ್ಟು ಬರೋದು ಸಹಜ ತಾನೇ. ಆ ಸಿಟ್ಟಿನಲ್ಲಿ ಬಂದಂಥ ಈ ಕರ್ಣನ ಮಾತುಗಳನ್ನು ಇಲ್ಲಿ ಕವಿ ಬಹಳ ಸೊಗಸಾಗಿ ಹೇಳಿರೋದನ್ನು ಗಮನಿಸಬಹುದು.